ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಸು ಕುಕಿಂಗ್ ವ್ಲಾಗ್. ಸೊ ಗೈಸ್ ನಮ್ಮ ಅಕ್ಕನ ಬರ್ಡೇ ಆಯಿತು. ಸೊ ಗಿಫ್ಟ್ಸ್ನೆಲ್ಲ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಗೈಸ್ ಫಸ್ಟಿಗೆ ನಾನಿಲ್ಲಿ ನನ್ನ ತಮ್ಮ ಕೊಟ್ಟಿರೋ ತರುಣ್ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನನಗಂತೂ ಸಖತ್ ಖುಷಿ ನನಗೆ ಅನ್ಬಾಕ್ಸ್ ಮಾಡೋದ್ರಲ್ಲಿ ಅಂತ. ಅದರಲ್ಲೂ ಬರ್ಡೇ ಬಂದಿತ್ತು ಈ ಗಿಫ್ಟ್ ಕೊಡ್ತಾರಲ್ಲ ಅದು ಮಾತ್ರ ಸಖತ್ ಖುಷಿ ಆಗುತ್ತೆ. ನನ್ನನ್ನು ಚೈಲ್ಡ್ ಅನ್ಕೊಬಿಟ್ಟಿದ್ದಾರೆ ಗೈಸು. ಫ್ಲವರ್ ಪಾಟ್ ಕೊಟ್ಟಿದ್ದಾರೆ, ನನಗೂ ಸಖತ್ ಖುಷಿ ಆಯಿತು. ಬಟ್ ಎಲ್ಲರೂ ಚಿಕ್ಕ ಮಕ್ಕಳು ಥಾಟ್ಸ್ ಹಂಗೆ ಇರುತ್ತಲ್ಲ, ಅದಕ್ಕೆ ನೆಕ್ಸ್ಟು ಇದು ನಮ್ಮ ಮಾಮ ಕೊಟ್ಟಿರೋದು. ಥ್ಯಾಂಕ್ಸ್ ಮಾಮ, ನಿನ್ನ ವಾಚ್ ಮಾತ್ರ ಸಖತ್ತಾಗಿದೆ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ. ಕೂತ್ಕೊಂಡು ಅವ್ಳು ಗಿಫ್ಟ್ ಅನ್ಬಾಕ್ಸ್ ಮಾಡ್ತಾಳೆ, ನಾನು ಕೂತ್ಕೊಂಡು ನೋಡ್ತಾಯಿದ್ದೀನಿ. ನೆಕ್ಸ್ಟು ಇದು ಬಂದು ನಮ್ಮ ಕಾವ್ಯಕ್ಕ ಕೊಟ್ಟಿರೋದು. ಸೊ ಏನಿದೆ ಅಂತ ನನಗಂತೂ ನೋಡಬೇಕು ಅಂತ ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ ನೋಡುವ. ಇದರಲ್ಲಿ ಬಂದು ಫ್ಲವರ್ ಪಾಟ್ ಕೊಟ್ಟರು. ಇದು ಬಂದು ನಮ್ಮ ಅಕ್ಕ ನನಗೂ ಮತ್ತು ನಮ್ಮ ಅಪ್ಪಂಗೂ ಸೇಮ್ ಇದೇ ಥರ ಗಿಫ್ಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಎಲ್ಲರ ಶೋಕೇಸಲ್ಲಿ ಇಡೋಕ್ಕೆ ಇಲ್ಲ ಪಾಟ್. ಇದರಲ್ಲಿ ನಾವು ಪ್ಲಾಸ್ಟಿಕ್ ಫ್ಲವರ್ ಕೂಡ ಹಾಕ್ಬೋದು, ರಿಯಲ್ ಫ್ಲವರ್ ಕೂಡ ಹಾಕ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಎರಡು ಗಿಫ್ಟ್ ಸೇಮ್ ಆಗೇ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಕಾವ್ಯಕ್ಕ, ಅಲ್ಲಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ನೆಕ್ಸ್ಟ್ ಓಪನ್ ಮಾಡೋಣ. ಟಂಡನ್. ಸೊ ಗೈಸ್ ನಾನು ಅವಳ ಗಿಫ್ಟ್ ಓಪನ್ ಮಾಡ್ತಾಳೆ, ನಾನು ಇಸ್ಕೊತಾ ಇರ್ತೀನಿ. ಸೊ ಇದು ಬಂದು ಗಾನ್ವಿ ಕೊಟ್ಟಿರೋದು. ಥ್ಯಾಂಕ್ ಯು ಗಾನ್ವಿ. ಸೊ ಗೈಸ್ ನನಗೆ ಈವಲ್ ಐಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ. ಸೊ ಗೈಸ್ ಇನ್ನೊಂದು, ನಾನು ಯಾಕೆ ನಮ್ಮ ಅಕ್ಕನ ಬರ್ಡೇಗೆ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊತಿದ್ದಲ್ಲ, ಅವಳಿಗೆ ಸ್ವಲ್ಪ ಓದೋದು ತುಂಬ ಜಾಸ್ತಿ ಇರೋದ್ರಿಂದ ಅವಳಿಗೆ ಅಷ್ಟು ಟೈಮ್ ಆಗಿಲ್ಲ. ಸೊ ಅದಕ್ಕೆ ನಾನೇ ಕೊಡ್ತಾಯಿದ್ದೀನಿ, ಏನೋ ಅಂದ್ಕೋಬೇಡಿ. ಅವಳ ಥಾಟು ನನ್ನ ಥಾಟು ಸೇಮ್ ಆಗಿರುತ್ತೆ ಅಂತ ನಾನು ಕೊಡ್ತಾಯಿದ್ದೀನಿ. ಆ ಟೀ ಶರ್ಟ್ಸ್ ಬಂದು ನಾನು ನಮ್ಮಪ್ಪಂಗೆ ಕೊಡಿಸಿದ್ದು 2 ಜೊತೆ. ಇದು ಮಾಮ ಅನಿಸುತ್ತೆ, ಇದು ನಮ್ಮ ಮಾಮ ಅಪ್ಪ ಕೊಚ್ಚಿದ್ದು. ಅಪ್ಪಂದು ಮತ್ತು ಅವಳ ಬರ್ಡೇ ಸೇಮ್ ಇರೋದ್ರಿಂದ ಗಿಫ್ಟ್ಸ್ ಎಲ್ಲರೂ ಹಂಗೆ ಸೇಮ್ ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀರಿ. ರೂಪಾ ಸೌಂಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂದರೆ ಜಾಕೆಟ್, ಡಬಲ್ ಕಲರ್ ಜಾಕೆಟ್ ಇದೆ. ಒಳಗೆ ಗ್ರೀನ್ ಇದೆ, ಆಚೆಗಡೆ ಬ್ಲ್ಯಾಕ್ ಇದೆ. ಪೂಮಾದು ಚೆನ್ನಾಗಿದೆ ಅಲ್ಲ ಗಾಯ್ಸ್. ಓಕೆ ಗೈಸ್, ನೆಕ್ಸ್ಟ್ ನಮ್ಮ ಭೂಮಿ ಫ್ರೆಂಡ್ ಪ್ರಿಯಾ ಕೊಟ್ಟಿರೋ ಫೋಟೋ ಫ್ರೇಮ್ ಚೆನ್ನಾಗಿದೆ ಅಲ್ಲ ಗೈಸ್. ನನಗೆ ಫುಲ್ ಇಷ್ಟ ಆಯಿತು. ಅವಳಿಗೂ ತುಂಬ ಇಷ್ಟ. ಸೆಂಟ್ರಲ್ಲಿ ಡ್ಯಾನ್ಸಿಂಗ್ ಪೋಸ್ ಇದೆ ಅಲ್ಲ, ಅವಳ ಫೇವ್ರೇಟ್ ಆ್ಯಕ್ಚುಲಿ. ನನಗೆ ಹೇಳಿದ್ಲು ನನಗೆ ಈ ಥರ ಮಾಡಿಸ್ಕೊಡೆ ಅಂತ. ಸೊ ಲಾಸ್ಟ್ ಬಂದು ನನ್ನ ಗಿಫ್ಟು ಅನ್ಬಾಕ್ಸ್ ಮಾಡೋಕ್ಕೆ. ಸೊ ನಾನು ಫಸ್ಟಿಗೆ ತಂದಿದ್ದು ಕ್ಯಾಟ್, ಯಾಕಂದರೆ ನಮ್ಮ ಪಿಂಕಿನೂ ಸಿಮಿಲರಾಗಿ ಹಿಂಗೆ ಇತ್ತು, ಅದು ಇವಾಗ ಇಲ್ಲ. ಬಟ್ ಅದು ನೆನಪಿರಲಿ ಅಂತ ಅದ್ರ ರಿಲೇಟಾಗೆ ನಮ್ಮ ಅಕ್ಕಂಗೆ ನಾನು ಗಿಫ್ಟ್ ಕೊಟ್ಟಿದ್ದು. ನನಗೆ ಸಖತ್ ಇಷ್ಟ ಆಯಿತು. ಹೋದ್ಮೇಲೆ ನನಗೆ ಫಸ್ಟ್ ಕಂಡುಬಿದ್ದಿದ್ದೆ ಇದ್ರ ಮೇಲೆ. ನನಗೆ ತುಂಬ 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 ಇಷ್ಟ ಆಗಿದ್ದು ಅದೊಂದು ಗಿಫ್ಟ್ ನಾನು ಕೊಟ್ಟಿರೋದ್ರಲ್ಲಿ. ಸೊ ನಮ್ಮ ಅಕ್ಕಂಗೆ ಇವಾಗ 17 ವರ್ಷ ಅಂತ ನಾನು 17 ಗಿಫ್ಟನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಒಂದಾಯಿತು, ಕೌಂಟನ್ನು ಶುರು ಮಾಡ್ಕೊಳ್ಳಿ. ಸೊ ನಾನು ರಾಮ್ ರಾಜ್ ಬನೀನ್ ಇದರಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ 17 ಗಿಫ್ಟ್ ಇದೆ. ತುಂಬ ದೊಡ್ಡದೇನಿಲ್ಲ, ಪುಟಾಣಿ ಬಟ್ ಕ್ಯೂಟ್ ಆಗಿರೋ ಗಿಫ್ಟ್ಸ್ ಇದೆ. ಸೊ ಫಸ್ಟಿಗೆ ಇಲ್ಲಿ ಡಾರ್ಕ್ ಸ್ಪಾಟ್ ರಿಮೂವರ್ನ ಕೊಟ್ಟಿದ್ದೀನಿ. ನೋಸ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ, ಅದು ರಿಮೂವರ್ನ 2 ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ನನಗೆ, ಒಂದು ಅವಳಿಗೆ ಅಂತ. ನಾನು ಯಾವಾಗಲೂ ಇದೇ ಥರ ಮಾಡೋದು, ಒಂದು ನನಗೆ ಬೇಕೇ ಬೇಕು ಏನು ತೊಗೊಂಡು ಅಂತ. ಸೊ ನೆಕ್ಸ್ಟು ಏನಂತ ನೋಡೋಣ ಬನ್ನಿ. ನಮ್ಮಕ್ಕ ಕ್ಯಾಮ್ರಾ ನೋಡ್ಕೊಂಡು ವೀಡಿಯೋ ಮಾಡಿ ಅಂದರೆ ಪಕ್ಕದಲ್ಲಿ ನೋಡ್ಕೊಂಡು ವೀಡಿಯೋ ಮಾಡ್ತಾಳೆ. ಬಟ್ ಆ್ಯಕ್ಚುಲಿ ನಾವು ನ್ಯಾಚುರಲಾಗಿ ವೀಡಿಯೋ ಮಾಡಬೇಕಂತ ನ್ಯಾಚುರಲಾಗಿ ವೀಡಿಯೋ ಮಾಡ್ತೀರಿ ಗಾಯ್ಸ್. ಸೊ ನೆಕ್ಸ್ಟ್ ಬಂದು ಸಿಲ್ಕ್ ಕೊಟ್ಟಿದ್ದೀನಿ, ಓರಿಯೋ ಸಿಲ್ಕ್. ನಾನು ದೊಡ್ಡದೇ ಕೊಡೋಣ ಅಂದ್ಕೊಂಡೆ, ಸುಮ್ಮನೆ ಯಾಕೆ ಅವಳು ತಿನ್ನಲ್ಲ ಮಾಡಲ್ಲ ವೇಸ್ಟ್ ಮಾಡ್ತಾಳೆ ಅಂತ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಬಂದು ಸಿಲ್ಕ್ ಕ್ಲಾತ್ ರಬ್ಬರ್ ಬ್ಯಾಂಡ್ನ ಕೊಟ್ಟಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಇದು ನನಗೆ ಇಷ್ಟ ಆಯಿತು, ಅದಕ್ಕೆ ಕೊಟ್ಟಿದ್ದೀನಿ. ಸೊ ನಾನು ಹಿಂಗೆ ಅಂದೆ, ಅದು ಬಿದ್ದೋಯ್ತು, ಅದಕ್ಕೆ ಹುರ್ಕೊತಾಳೆ ಗಾಯ್ಸ್. ಸೊ ನೆಕ್ಸ್ಟ್ ಬಂದು ಮೇ ಬಿ ಇದು ಪೆನ್ ಅನಿಸುತ್ತೆ. ಇಲ್ಲ, ಇದು ಬಂದು ಏನಿರ್ಬೋದು. ಸೊ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ನೆಕ್ ಶೈನ್, ಕರೆಕ್ಟ್ ನೆಕ್ ಶೈನ್ ಇಸ್ಕೊಟ್ಟೆ. ಪರ್ಪಲ್ ಕಲರ್ ಬಟರ್ಫ್ಲೈದು ಸಖತ್ತಾಗಿತ್ತು. ನನಗೆ ಸಖತ್ ಇಷ್ಟ ಆಯಿತು. ಏನೇನು ನನಗಿಷ್ಟ ಆಗಿರುತ್ತಲ್ಲ ಅದನ್ನೇ ನಾನು ಗಿಫ್ಟ್ ಕೊಡ್ತೀನಿ. ನೆಕ್ಸ್ಟ್ ಚಿಕ್ಕ ಪುಟ್ಟನಿ ಕ್ಲಿಪ್ಸ್ನ ಕೊಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಏನಾರ ಸ್ಟೈಲ್ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ. ಇದು ಬಂದು ಲಿಪ್ಸ್ಟಿಕ್ ಅಂತ. ಏನು ತಲೆ ಇದೆ, ಸಖತ್ ಕಾಮಿಡಿಯಪ್ಪ. ನಾನು ಯಾವಾಗಲೂ ನಗ್ಸ್ತಾನೆ ಇರ್ತೀನಿ. ನನ್ನ ಹುಚ್ಚಿ ಅನ್ಕೋಬೇಡಿ, ನಾನು ಹಂಗೆ ಆ್ಯಕ್ಚುಲಿ ನ್ಯಾಚುರಲಾಗೇ ಇರೋದು. ಸೊ ನಾನಂತೂ
ಏನು ನೇಲ್ ಪಾಲಿಷ್ನ ಕೊಟ್ಟೆ. ಗಾಯ್ಸ್ ನೆಕ್ಸ್ಟು ನಾನು ಬಂದು ಬ್ಯಾಸ್ಲೆಟ್ನ ಕೊಟ್ಟಿದ್ದೀನಿ, ಬ್ಲ್ಯಾಕ್ ಒನ್. ಸೊ ಇದು ಚೆನ್ನಾಗಿರುತ್ತೆ, ಬಟರ್ಫ್ಲೈ. ಇವಳು ಈ ಥರನೇ ಜಾಸ್ತಿ ವೇರ್ ಮಾಡೋದ್ರಿಂದ ಅದಕ್ಕೆ ಈ ಥರ ಕೊಟ್ಟಿದ್ದೀನಿ. ನೆಕ್ಸ್ಟು ಇದು ಬಂದು ನನ್ನ ಪ್ರಕಾರ ವಾಲೆಟ್ ಅವಳ ಹತ್ರ ದುಡ್ಡಿಡೋಕ್ಕೆ ಯಾವುದೋ ಒಂದು ಇದು ಪರ್ಸ್ ಬರ್ತಾಯಿತ್ತು, ಅದು ಇಟ್ಕೊಂಡಿದ್ಲು. ಸೊ ಇದು ಮಾತ್ರ ಸಖತ್ತಾಗಿತ್ತು. ನಮ್ಮ ಅಕ್ಕ ಸೆಲೆಕ್ಷನ್ ಇದು, ನಾಟ್ ಈ ಅಕ್ಕ, ಅಂಜಲಿ ಅಕ್ಕ ಸೆಲೆಕ್ಷನ್ ಇದು. ನಾನು ಇನ್ನೊಂದೇನೋ ಇಸ್ಕೊಳಕ್ಕೆ ಹೋಗಿದ್ದೆ, ಸೊ ಅವ್ರು ಇದು ಚೆನ್ನಾಗಿದೆ ಅಂದರು, ಸೂಪರಾಗಿತ್ತು. ಇಲ್ಲಿ ನೋಡಿ, ಈ ಕಡೆ ಫೋಟೋ ಇಟ್ಕೋಬೋದು, ದುಡ್ಡು ಇಟ್ಕೋಬೋದು. ಮತ್ತು ಅವಳಿಗೆ ತುಂಬ ಯೂಸ್ಫುಲ್ ಆಗೋ ಗಿಫ್ಟು ಕೊಟ್ಟಿದ್ದೀನಿ ನಾನು ಜಾಸ್ತಿ. ಯಾಕಂದರೆ ಅವಳು ದುಡ್ಡು ಕ್ಯಾರಿ ಮಾಡೋದ್ರಿಂದ ಸುಮ್ಮನೆ ಯಾವುದ್ಯಾವುದೋ ಪೌಚ್ ಇಲ್ಲ ಬ್ಯಾಗಲ್ಲಿ ಇಟ್ಕೊಳೋ ಬದಲು ಆರಾಮಾಗಿ ಸೇಫ್ಟಿಯಾಗಿ ಇಟ್ಕೋಬೋದು ಅಂತ ಪೌಚ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ರಬ್ಬರ್ ಬ್ಯಾಂಡ್. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಎಷ್ಟೊಂದು ಅಂಗಡಿಯಲ್ಲಿ ಹುಡುಕಿ ತಂದಿದ್ದೀನಿ ಗೊತ್ತಾ. ಎಷ್ಟೊಂದು ಅಂಗಡಿಯಲ್ಲ, ಮತ್ತು ಒಂದು 3-4 ಅಂಗಡಿಯಲ್ಲಿ ಹುಡುಕಿ ತಂದಿದ್ದೀನಿ. ಇದು ಮಾತ್ರ ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಗಿಫ್ಟ್ನ ಅನ್ಬಾಕ್ಸ್ ಮಾಡೋಣ. ಇನ್ನು ಎಷ್ಟಿದೆ, ಏನೋ ಒಂದು ಸ್ವಲ್ಪ ಇರುತ್ತೆ. ಸೊ ಇದು ಗೆಸ್ ಮಾಡು ಅಂದರೆ ಇದೂ ಲಿಪ್ಸ್ಟಿಕ್ ಅಂದು. ಇಲ್ಲಿ ನನಗೆ ಗೊತ್ತಿಲ್ಲ ಲಿಪ್ಸ್ಟಿಕ್ ಯಾವಾಗ ಇಷ್ಟೊಂದು ಬರುತ್ತೆ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಹೊತ್ತಾಗಿ ಬರೋಲ್ಲ ಕೆಳಗೆ. ಸೊ ಇದು ಬಂದು ಸೆಂಟ್ನ ಕೊಟ್ಟಿದ್ದೀನಿ. ಇದು ಹೊಸ್ದಾಗಿ ಬಂದಿತ್ತು, ಇದು ಸ್ಮೆಲ್ ಮತ್ತು ಸಖತ್ತಾಗಿತ್ತು. ಇದು ನಾನು ಮಧ್ಯಾಹ್ನ ಹೊಡ್ಕೊಂಡವಳು, ಸಾಯಂಕಾಲವರೆಗೂ ಹಂಗೆ ಇತ್ತು, ಸಖತ್ತಾಗಿತ್ತು. ನೆಕ್ಸ್ಟ್ ಬಂದು ವೈಟ್ ಇಯರಿಂಗ್ಸ್ ಕೊಟ್ಟೆ. ನಮ್ಮ ಹತ್ರ ವೈಟ್ ಇಯರಿಂಗ್ಸ್ ಅಷ್ಟು ಇರಲೇ ಇಲ್ಲ. ಸೊ ಅದಕ್ಕೆ ಅದು ಯೂಸ್ ಆಗುತ್ತೆ ಅಂತ ಅದು ಕೊಟ್ಟೆ. ನೆಕ್ಸ್ಟು ಕ್ಲಿಪ್ ಕೊಟ್ಟೆ. ಅವಳಿಗೆ ಯಾವಾಗಲೂ ಬನಾನಾ ಕ್ಲಿಪ್ ಕೇಳ್ತಾನೆ ಇರ್ತಾಳೆ. ಸೊ ಅದಕ್ಕೆ ಬನಾನಾ ಕ್ಲಿಪ್ ಮತ್ತು 2 ಜೊತೆಗೆ ಕೊಟ್ಟೆ. ಇದೇನು ಗೊತ್ತಾ ಗಾಯ್ಸ್, ಸೊ ಫನಿಯಾಗಿ ಕೊಟ್ಟಿದ್ದೀನಿ. ನಾವು ಅಂದ್ಕೊಂಡ್ರಿ 2-3 ಐಟಮ್ ಫನಿಯಾಗಿ ಕೊಡೋಣ ಅಂತ, ಬಟ್ ಆದರೂ 1-2 ಐಟಮ್ ಅಷ್ಟೇ. ನಾನು ನೆಕ್ಸ್ಟು ಮಾಮಾಅರ್ತ್ ಟ್ಯಾನ್ ರಿಮೂವರ್ನ ಕೊಟ್ಟಿದ್ದೀನಿ. ಸೊ ಇದು ಇಷ್ಟ ಗಾಯ್ಸ್ ಅವಳಿಗೆ. ಯಾವಾಗಲೂ ಅವಳು ಸ್ಕಿನ್ ಕೇರ್ ಮಾಡಲ್ಲ ಜಾಸ್ತಿ, ಅದಕ್ಕೆ ಮಾಡಲಿ ಅಂತ. ಇದು ಬಂದು ಐಲೈನರ್. ನಿಜವಾಗ್ಲೂ ಹೇಳಬೇಕಂದ್ರೆ ಲಾಸ್ಟಿಗೆ ತಲೆನೇ ಓಡಿಲ್ಲ ಗಾಯ್ಸ್. 17 ಗಿಫ್ಟಿಗೆ ಅಂದರೆ ಕಮ್ಮಿನ. ಅದು ಇದು ಅಂದರೆ ಏನಾರು ಕೊಡ್ಬೋದು, ನನ್ನ ಹತ್ರ ಕಾಸು ಅಷ್ಟೊಂದು ಇರಲಿಲ್ಲ, ಆದರೂ ತಂದಿದ್ದೀನಿ. ನಾನೊಬ್ಬಳೇ ತಂದಿಲ್ಲ, ನನ್ನ ಜೊತೆ 2 ಅಕ್ಕಂದಿರು ಬಂದಿದ್ದರು. ಅವ್ರು ಮಾತ್ರ ನನಗೆ ಸಖತ್ ಸಪೋರ್ಟಿವ್ ಆಗಿದ್ದರು. ಅವರು ಐಡಿಯಾ ಕೊಟ್ಟು, ನಾನು ಐಡಿಯಾ ಕೊಟ್ಟು. ನೆಕ್ಸ್ಟು ಬಂದು ಪೆನ್. ಅವಳು ಪೆನ್ ಬೇಕು ಇವತ್ತು ತಗೋಬೇಕು ಅಂತ ಇದ್ಲು. ಸೊ ಅದಕ್ಕೆ ನನಗೆ ಗೊತ್ತು ಅವಳಿಗೆ ಪೆನ್ ಬೇಕೇ ಬೇಕು ಅಂತ. ಸೊ ಅದಕ್ಕೆ ನಾನು ಪೆನ್ ಕೊಟ್ಟೆ. ನೆಕ್ಸ್ಟ್ ಇದು ಅವಳಿಗೆ ಗೊತ್ತಾಯಿತು, ಬಿಕಾಸ್ ನಾನು ಲಿಪ್ಸ್ಟಿಕ್ ಅಂತ ಹೇಳಿದ್ದೆ. ಇದು ಬಂದು ಬ್ರೌನ್ ಶೇಡ್. ನಾವು ಯಾವಾಗಲೂ ಹಚ್ಚೋದು ಬ್ರೌನ್ ಶೇಡ್ ಅಷ್ಟೇ ಹಾಕೋದು, ಅದಕ್ಕೋಸ್ಕರ ಬ್ರೌನ್ ಶೇಡ್ನ ಕೊಟ್ಟೆ. ಮೇ ಬಿ ಸಖತ್ತಾಗಿತ್ತು ಗಾಯ್ಸ್. ಸೊ ಇದಾಗಿತ್ತು ನನ್ನ 17 ಗಿಫ್ಟ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.